ಕಾರ್ಯಕ್ರಮದಲ್ಲಿ ಸಲ್ಲಿಕೆಯಾದ ಜನರ ಸಮಸ್ಯೆಗಳನ್ನ ಶೀಘ್ರಗತಿಯಲ್ಲಿ ಪರಿಹರಿಸಲು ಅಧಿಕಾರಿಗಳು ಮುಂದಾಗಬೇಕು. ಜಿಲ್ಲಾಧಿಕಾರಿ ದಿವ್ಯಪ್ರಭು. ನವಲಗುಂದ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮದ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿ ದಿವ್ಯಪ್ರಭು ಮಾತನಾಡಿ, ಕಳೆದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಸಾರ್ವಜನಿಕರ ದೂರು ಅಹವಾಲುಗಳನ್ನು ಆಲಿಸಿ ಸಾಧ್ಯವಾದಷ್ಟು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಮತ್ತು ಉಳಿದವುಗಳನ್ನು ಕಡಿಮೆ ಕಾಲಮಿತಿಯಲ್ಲಿ ಪರಿಹರಿಸಲಾಗುವುದು. ಉತ್ತಮ ಆಡಳಿತ ನೀಡಲು ಮತ್ತು ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಕಾಲದಲ್ಲಿ ತಲುಪಿಸಲು ಅಧಿಕಾರಿಗಳು ಕ್ರಿಯಾಶೀಲವಾಗಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಜುಲೈ 15ರೊಳಗಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕಾಗಿದೆ. ಈಗಾಗಲೇ ಕುಂದಗೋಳ, ಧಾರವಾಡದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಲು ಕ್ರಮ ವಹಿಸಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ನವಲಗುಂದ ತಾಲೂಕಿನ ಚಕ್ಕಡಿ ರಸ್ತೆ ನಿರ್ಮಾಣವು ರಾಜ್ಯಕ್ಕೆ ಮಾದರಿಯಾಗಿದೆ. 239 ಕಿಲೋಮೀಟರ್ನಷ್ಟು ಚಕ್ಕಡಿ ರಸ್ತೆ ನಿರ್ಮಾಣ ಮಾಡಿರುವುದು ಗಮನಾರ್ಹವಾಗಿದೆ. ಬೇರೆ ತಾಲೂಕುಗಳಲ್ಲಿ ಸಹ ಚಕ್ಕಡಿ ರಸ್ತೆ ನಿರ್ಮಿಸಲು ಕಂದಾಯ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಲ್ಲಿಕೆಯಾದ ಜನರ ಸಮಸ್ಯೆಗಳನ್ನು ಶೀಘ್ರಗತಿಯಲ್ಲಿ ಪರಿಹರಿಸಲು ಅಧಿಕಾರಿಗಳು ಮುಂದಾಗಬೇಕು. ಜಿಲ್ಲೆಯ ಸಮಸ್ಯೆಗಳನ್ನು ಜಿಲ್ಲಾ ಹಂತದಲ್ಲಿಯೇ ಪರಿಹರಿಸಲು ಅಧಿಕಾರಿಗಳು ಮುತುವರ್ಜಿ ವಹಿಸಬೇಕಾಗಿದೆ. ಎಲ್ಲ ಇಲಾಖೆಗಳ ಅಧಿಕಾರಿಗಳು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದರು. ಡೆಂಗ್ಯೂ ಜ್ವರ ನಿಯಂತ್ರಣ ಕುರಿತಾದ ಭಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸ್ವರೂಪ್ ಟಿಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್, ತಹಶೀಲ್ದಾರರಾದ ಸುಧೀರ್ ಸಾವ್ಕಾರ್, ರಾಜು ಮಾವರ್ಕರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಾಗ್ಯಶ್ರೀ ಜಹಗೀರ್ದಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಣಿ ಚೆನ್ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದರು. ನವಲಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ SB ಮಲ್ಲಾಡ್ ಸ್ವಾಗತಿಸಿದರು. ವರದಿ ಸಂಜಯ್ ಗುರಿಕಾರ್, ಬಂಡಾಯ ಎಕ್ಸ್‌ಪ್ರೆಸ್ ನ್ಯೂಸ್, ನವಲಗುಂದ. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ತಾಲೂಕು ಮಟ್ಟದ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಇವತ್ತು ಈ ಒಂದು ಜನತಾ ದರ್ಶನ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ರೈತ ಬಾಂಧವರೇ, ಸಾರ್ವಜನಿಕರೇ, ಶಾಲಾ ಮಕ್ಕಳೇ, ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿದುಕೊಳ್ತಾ ಇದ್ದೆ. ಇವತ್ತು ಈ ಒಂದು ಜನತಾ ದರ್ಶನ್ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದ್ದಂಗೆ ಹೋದ ವರ್ಷ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಚಾಲನೆ ನೀಡಲಾಗಿದೆ. ಪ್ರತಿ ತಿಂಗಳಲ್ಲಿ ಕೂಡ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹಾಗೂ ತಾಲೂಕು ಮಟ್ಟದ ಕಾರ್ಯಕ್ರಮ ಜಿಲ್ಲಾಧಿಕಾರಿಯ ಒಂದು ನೇತೃತ್ವದಲ್ಲಿ ನಡೆಸಬೇಕು ಅಂತ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಕೂಡ ತುಂಬ ಯಶಸ್ವಿಯಾಗಿ ಕಳೆದ ಒಂದು ವರ್ಷದಿಂದ ನಡೀತಾ ಬಂದಿದೆ. ಆ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ತಾವು ನೋಡಿದ್ರೆ 2 ತಿಂಗಳು ಈಗ ಮಾರಲ್ ಕೋಡ್ ಆಫ್ ಕಂಡಕ್ಟ್ ಮುಗಿದ ನಂತರ ಈ ಒಂದು ಆಡಳಿತವನ್ನು ಚುರುಕುಗೊಳಿಸಬೇಕು ಅಂತ ಒಂದು ಉದ್ದೇಶದಿಂದ ಮತ್ತೆ ನಾವು ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಈ ಒಂದು ಜನತಾ ದರ್ಶನ್ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಈಗ ಶುರು ಮಾಡಿದ್ವಿ. ಈಗ ನಾನು ನಿನ್ನೆ ಕೂಡ ಶಾಸಕರಿಗೆ ಹೇಳಿದಾಗ ನಮಗೆ ಕೂಡ ಇವತ್ತು ಈ ಒಂದು ತಿಂಗಳಲ್ಲಿ ಬೇಗ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಪ್ಲಸ್ ನಾವು ಜುಲೈ 15ನೇ ತಾರೀಕು ಒಳಗಡೆ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೀವಿ. ಈಗ ಬರುವ ಎಲ್ಲ ಅರ್ಜಿಗಳನ್ನು ಕೂಡ ತುರ್ತಾಗಿ ಕಾಲಮಿತಿ ಒಳಗಡೆ ಜುಲೈ 15ನೇ ತಾರೀಕು ಒಳಗಡೆ ನಾವು ಅದನ್ನು ಇತ್ಯರ್ಥಪಡಿಸಬೇಕು. ನವಲಗುಂದ ತಾಲೂಕಿಗೆ ನಾವು ಮಾಡ್ತಾ ಇದೀವಿ ಅಂದಾಗ ಮಾನ್ಯ ಶಾಸಕರು ನಿನ್ನೆ ಬೆಂಗಳೂರಿಂದ ನಾವು ಇದನ್ನು ಮಾಡ್ತೀವಿ ಅಂತ ಒಂದು ವಿಷಯ ಗೊತ್ತಾದ ಮೇಲೆ ತಕ್ಷಣ ನಾನು ನನ್ನ ಕ್ಷೇತ್ರಕ್ಕೆ ಬರ್ತೀನಿ, ಇದರಲ್ಲಿ ನಾನು ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಜನರ ಏನು ಸಮಸ್ಯೆಗಳಿದೆ ಎಂಬುದು ನಾನು ತಿಳ್ಕೊಳ್ಬೇಕು, ನಾನು ಖಂಡಿತ ಬರ್ತೀನಿ ಅಂತ ಇದಕ್ಕೋಸ್ಕರನೇ ನಿನ್ನೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಮ್ಮ ಎಲ್ಲರ ಪರವಾಗಿ ನವಲಗುಂದ ಬಗ್ಗೆ ನಾವು ಮಾತಾಡುವಾಗ ಸುಮಾರು ನಾವು ಜಿಲ್ಲಾ ಮಟ್ಟದಲ್ಲಿ ನೋಡಿದ್ರೆ ನಮಗೆ ನವಲಗುಂದ ಬಗ್ಗೆ ಅಷ್ಟೊಂದು ನಮಗೆ ಇಶ್ಯೂಸ್ಗಳಾಗಲಿ ಅದೆಲ್ಲ ಕೂಡ ತಾಲೂಕು ಮಟ್ಟದಲ್ಲೇ ಎಲ್ಲ ಕೂಡ ಬಗೆಹರಿತಾ ಇದೆ. ಇಲ್ಲಿ ನಾನು ವಿಶೇಷವಾಗಿ ಇದರ ಬಗ್ಗೆ ಹೇಳಬೇಕಾದ್ರೆ ಕಳೆದ ನಾನು 1-2 ದಿವಸದಿಂದ ನಮ್ಮ ಜಿಲ್ಲಾ ಮಟ್ಟದಲ್ಲಿನೂ ಆಯ್ತು, ಕುಂದಗೋಳಲ್ಲೂ ಕೂಡ ಜನತಾ ದರ್ಶನ್ ಕಾರ್ಯಕ್ರಮ ಮಾಡಿದಾಗ ರೆವಿನ್ಯೂ ಇಲಾಖೆದು ಸಾಕಷ್ಟು ನಮಗೆ ವಿಷಯಗಳು ದಾರಿಯ ಬಗ್ಗೆ, ಹೊಲಕ್ಕೆ ಹೋಗುವ ದಾರಿಯ ವಿಚಾರವಾಗಿ ಸುಮಾರು ರೈತರು ನಮಗೆ ಅರ್ಜಿಯನ್ನು ಕೊಟ್ಟಿದ್ದಾಗ ನಾನು ಆವಾಗ ಕೂಡ ಮಾನ್ಯ ಶಾಸಕರಿಗೆ ಹೇಳಿದೆ. ಯಾಕಂದ್ರೆ ಈ ಒಂದು ನವಲಗುಂದ ಇಡೀ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ನಮ್ಮ ಇಡೀ ನಮ್ಮ ರಾಜ್ಯಕ್ಕೆ ಕೂಡ ಒಂದು ಮಾದರಿಯಾಗಿ ಇದೆ ಅಂದ್ರೆ ನಾವು ಯಾರು ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ತುಂಬಾ ಚಕ್ಕಡಿ ರಸ್ತೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೋದ 2 ತಿಂಗಳ ಹಿಂದೆ ಬಂದಾಗ ಕೂಡ ತುಂಬಾ ಅದನ್ನು ಮೆಚ್ಚುಗೆಯನ್ನು